ಪಾಪವನ್ನ ನೋಡಿ ದೂರ ಓಡುವುದ ಯೋಸೇಫ. ದೇವರ ಭಯವು ಪಾಪ ದ್ವೇಷ ಉಂಟು ಮಾಡುತ್ತದೆ. ದೇವರ ಎಷ್ಟು ಪ್ರೀತಿ ಮಾಡ್ತಾ ಇದೀಯಾ? ಏನ್ ಮಾಡ್ತೀವಿ ನಾವು? ಪಾಪವನ್ನ ದ್ವೇಷ ಮಾಡ್ತೀವಿ. ಗಮನಿಸಿರಿ, ಪಾಪ ದ್ವೇಷ ನಾವು ಯಾವಾಗ ಮಾಡ್ತೀವೋ ದೇವರ ಆಶೀರ್ವಾದ ಬರ್ತದೆ, ದೇವರ ಅಭಿಷೇಕ ಬರ್ತದೆ, ಮನೆಗೆ ಸಂಪತ್ತು ಬರ್ತದೆ, ಮಕ್ಕಳ ಭವಿಷ್ಯತ್ತು ಬರ್ತದೆ. ಏನ್ರಿ, ಮುಖದಲ್ಲಿ ನಗು ಕೂಡ ಬರ್ತದೆ ಬಹಳ ಜನಕ್ಕೆ ಚೆನ್ನಾಗಿದ್ರೆ. ಅಲ್ಲೆಲ್ಲಯ್ಯ ಬಹಳ ಜನ ಏನೇ ಗೊತ್ತಾ, ದೇವರಲ್ಲಿ ಸರಿಯಾಗಿಲ್ಲ, ಅದಕ್ಕೆ ಅನೇಕರ ನಗು ಕದ್ದುಕೊಂಡು ಹೋಗೋರೆ ದುಷ್ಟ ಅಲ್ಲ. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನಂತ. ಏನ್ ಕದ್ದುಕೊಳ್ತಾನೆ? ವಾಕ್ಯ ಕದ್ದುಕೊಳ್ತಾನೆ, ಕರೆಕ್ಟ್. ಮತ್ತೆ ದೇವರ ಭಕ್ತಿ ಕದ್ದುಕೊಳ್ತಾನೆ, ಕರೆಕ್ಟ್. ನಿಮ್ಮ ನಗು ಎಷ್ಟು ಚಂದವಾಗಿದ್ದಾರೆ. ನಿಮ್ ಮುಖದಲ್ಲಿ ನಗು ಕೂಡ ಎತ್ಕೊಂಡು ಹೋಗು ಅಲ್ಲ. ನಿಮ್ ಮುಖದಲ್ಲಿ ಹ್ಯಾಪಿನೆಸ್ ಕದ್ದುಕೊಂಡು ಹೋಗ್ತಾನೆ, ಮುಖದಲ್ಲಿ ಸಂತೋಷ ಕದ್ದುಕೊಂಡು ಹೋಗ್ತಾನೆ, ಸಮಾಧಾನ ಎಲ್ಲ ಎತ್ಕೊಂಡು ಹೋಗ್ತಾನೆ. ಆದ್ರೆ ದೇವ್ರ ಹತ್ರ ಎಲ್ಲ ನಿನಗೆ ಕೊಟ್ಟೆ ಕೊಡ್ತಾನೆ ಅಲ್ಲ. ಏನಿಲ್ಲ ಅದು ಕೊಡ್ತಾನೆ ನಮ್ ದೇವ್ರು. ಎತ್ಕೊಂಡು ಹೋಗೋನ್ ಲೈಫ್ ಕೊಡೋದು ಇಂಪಾರ್ಟೆಂಟಾ, ಕೊಡುವವರಿಗೆ ನಮ್ ಲೈಫ್ ಕೊಡೋದು ಇಂಪಾರ್ಟೆಂಟಾ? ದಾವೀದನ ಒಂದು ಸಿಂಹಾಸನವನ್ನು, ದಾವೀದನ ಜೊತೆಯಾಗಿ ಬಂದ ಸಿಂಹಾಸನವನ್ನು ದೇವರು ದಾವೀದನನ್ನು ಪ್ರೀತಿಸಿ ಅದೇ ಸಿಂಹಾಸನದಲ್ಲಿ, ಅದೇ ರಾಜವಂಶದಲ್ಲಿ ಯೇಸು ಸ್ವಾಮಿಯನ್ನು ಕೊಟ್ಟು ಬಿಟ್ರು. ಅಲ್ಲಲ್ಲಿ